ಸ್ವಾಗತ. ಇವತ್ತು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮೈಸೂರಲ್ಲಿರುವ ಸೆಂಟ್ ಫಿಲೋಮಿನಾ ಚರ್ಚಿಗೆ. ಬನ್ನಿ ಹೋಗುವ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಹಲೋ ಗಾಯ್ಸ್, ಇವತ್ತು ನಾವು ಹೋಗ್ತಿರುವಂಥದ್ದು ಏಷ್ಯಾದಲ್ಲೇ ಅತಿ ದೊಡ್ಡ ಎರಡನೆಯ ಚರ್ಚ್. ಈ ಚರ್ಚ್ ಮೈಸೂರಿನಲ್ಲಿದೆ. ಈ ಚರ್ಚ್ನ ಹೆಸರು ಸೆಂಟ್ ಫಿಲೋಮಿನಾಸ್. ಈ ಒಂದು ಚರ್ಚಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಸೆಂಟ್ ಜೋಸೆಫ್ ಚರ್ಚ್ ಅಂತ ಕೂಡ ಈ ಚರ್ಚನ್ನ ಕರೀತಾರೆ. ಸೊ ಗಾಯ್ಸ್, ಅಲ್ಲಿ ಕಾಣಿಸ್ತಿರೋದೇ ಸೆಂಟ್ ಫಿಲೋಮಿನಾಸ್ ಚರ್ಚ್. ಇನ್ನೊಂದು 100 ಮೀಟರ್ ಅಷ್ಟೇ ಇರೋದು. ಬನ್ನಿ ನಡ್ಕೊಂಡು ಹೋಗಿ ಆ ಚರ್ಚ್ ಸುತ್ತಮುತ್ತ ಏನೇನೆಲ್ಲ ಇದೆ ಅಂತ ನೋಡೋಣ. ಈ ಒಂದು ಚರ್ಚ್ ಮುಂದೆನೇ ಒಂದು ಸರ್ಕಲ್ ಇದೆ. ಅಲ್ಲಿ ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ಓಡಾಡ್ತಿದೆ ಅಂತ. ಈ ಚರ್ಚ್ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಈ ಚರ್ಚ್ನ ನೋಡೋಕ್ಕೆ ವಿದೇಶಗಳಿಂದ ತುಂಬ ಜನ ಬರ್ತಾ ಇರ್ತಾರೆ. ಸೊ ಅಲ್ಲಿ ಸರ್ಕಲ್ ಜಾಮ್ ಆಗಿರೋದ್ರಿಂದ ನಾವು ಕೂಡ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಚರ್ಚ್ನ ನೋಡ್ತಿದ್ರೆ ನಾವೇ ಯಾವುದೋ ಔಟ್ ಆಫ್ ಕಂಟ್ರಿಗೆ ಬಂದ್ಬಿಟ್ಟಿರೋ ಥರ ಅನ್ನಿಸ್ತಾ ಇದೆ. ದೂರದಿಂದನೇ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ನಮಗಂತೂ 2 ಕಣ್ಣು ಸಾಕಾಗ್ತಿಲ್ಲ ಕಣಪ್ಪ ಈ ಚರ್ಚ್ ನೋಡೋಕ್ಕೆ. ಬನ್ನಿ ನಿಮಗೂ ತೋರಿಸ್ತೀವಿ ಆ ಚರ್ಚ್ ಮುಂದೆ ಏನೇನೆಲ್ಲ ಇದೆ ಅಂತ. ಕೊನೆಗೂ ಚರ್ಚ್ ಮುಂದೆನೇ ಬಂದ್ವಿ. ಇದೇ ಈ ಚರ್ಚ್ನ ಮೇಯ್ನ್ ಗೇಟ್. ಬನ್ನಿ ಒಳಗಡೆ ಹೋಗೋಣ, ಆ ಚರ್ಚ್ ಸುತ್ತಮುತ್ತ ಏನೇನೆಲ್ಲ ಇದೆ ಅಂತ ನೋಡೋಣ. ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಕಡಿಮೆ ಜನ ಇದ್ದಾರೆ. ವೀಕೆಂಡಲ್ಲಿ ಬಂದಿದ್ರಂತೂ ಯಪ್ಪ ಕಾಲಿಡಕ್ಕೆ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ಜನ. ಇದು ಬೇರೆ ಹೊಸ ವರ್ಷದ ಟೈಮ್ ಆಗಿರೋದ್ರಿಂದ ಕೂಡ ತುಂಬ ಜನ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಕಡಿಮೆ ಜನನೇ ಇದ್ದಾರೆ. ನಾವು ವೀಕೆಂಡ್ ಟೈಮಲ್ಲಿ ಬಂದಿದ್ದರೆ ನಿಜವಾಗ್ಲೂ ನಾವು ಕಾಲಿಡೋಕ್ಕೆ ಜಾಗ ಸಿಗ್ತಾ ಇರಲಿಲ್ಲ. ಈ ಚರ್ಚ್ ಎಂಟ್ರೆನ್ಸಿಂದ ಬಲಗಡೆಯಲ್ಲಿ ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಬನ್ನಿ ಆ ಡೆಕೋರೇಷನ್ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ. ನಾವು ಕೂಡ ಕ್ರಿಸ್ಮಸ್ ಟೈಮಲ್ಲೆಲ್ಲ ಮನೆಗಳಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತೀವಿ. ಸ್ಯಾಂಟಾ ಕ್ಲಾತ್ನ ಕೂರಿಸ್ತೀವಿ, ಗೋಧಲಿ ಸೆಟ್ ಎಲ್ಲ ಹಾಕ್ತೀವಿ. ನೋಡೋಣ ಇಲ್ಲಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ. ಕೆಲವರಿಗೆಲ್ಲ ಏನು ಗೋಧಲಿ ಸೆಟ್ ಅಂದರೆ ಅಂತಲೇ ಗೊತ್ತಿರಲ್ಲ. ಬಟ್ ಈ ವಿಡಿಯೋದಲ್ಲಿ ನಾವು ಕ್ಲೀನಾಗಿ ತೋರಿಸ್ಕೊಡ್ತೀವಿ ಗೋಧಲಿ ಸೆಟ್ ಅಂದರೆ ಏನು ಎತ್ತ ಅಂತ. ನಾವಿಲ್ಲಿ ನೋಡ್ತಿರೋದೇ ಗೋಧಲಿ ಸೆಟ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ದೊಡ್ಡ ದೊಡ್ಡ ಮನುಷ್ಯರು, ಅವ್ರನ್ನ ನೋಡಿದ್ರೆ ನಿಜವಾದ ಮನುಷ್ಯರು ಅಂತಲೇ ಅನ್ನಿಸ್ಬೇಕು. ಅದು ಯೇಸುಸ್ವಾಮಿ ಜನನನ ಕುರಿತು ಮಾಡಿರುವಂಥ ಡೆಕೋರೇಷನ್ ಇದು. ಅಲ್ಲಿ ನೋಡ್ಬೋದು ಕುರುಬರು ಕುರಿ ಕಾಯ್ತಾ ಇರೋದು, ಕುರಿಮರಿಗಳು, ಅಲ್ಲೆಲ್ಲ ರಾಜರುಗಳೆಲ್ಲ ಇದ್ದಾರೆ. ನಾವು ಇನ್ನೊಂದು ಸ್ವಲ್ಪ ರೈಟ್ ಸೈಡ್ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಪಟ್ಟಣಗಳ ಮೇಲೆಲ್ಲ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿದ್ದಾರೆ. ಈ ಕಡೆ ರೈಟ್ ಸೈಡಲ್ಲಿ ಒಂಟೆ ಇದೆ. ಮತ್ತು ಇಲ್ಲಿ ನೋಡುವಾಗ ನಾವು ಈ ಮರಕ್ಕೆ ಗಬ್ರಿಯೇಲ್, ಯೇಸುಸ್ವಾಮಿನ ಜನನ ಮುಂತಿಳಿಸೋದಕ್ಕೆ ಗಬ್ರಿಯೇಲು ಮರಿಯಳಿಗೆ ಬಂದು ಹೇಳ್ತಾರೆ. ಗಬ್ರಿಯೇಲ್ ಅಂದರೆ ಅವರೊಬ್ಬ ದೇವದೂತರು. ಸೊ ಅಲ್ಲಿ ಒಂದು ಸೆಟ್ ನೋಡಿದ್ವಿ. ಈ ಕಡೆ ನೋಡಿ ಸ್ಯಾಂಟಾ ಕ್ಲಾತ್ನೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ಜಿಂಕೆಗಳು, ಅಲ್ಲಿ ಗಂಟೆಗಳು ಕಾಣಿಸ್ತಾ ಇದೆ. ಇದೆಲ್ಲ ನೈಟ್ ಟೈಮ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ನಾವು ಇಲ್ಲಿ ನೋಡುವಾಗ ಇದು ಬಂದು ಬೈಬಲಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಕಥೆಗಳು. ಇದು ರಿಯಲ್ ಸ್ಟೋರಿ ಕೂಡ. ಹಂಗೆ ನಾವು ಸೈಡಲ್ಲೆಲ್ಲ ನೋಡ್ತಾ ಇದ್ದೀವಿ, ಅಲ್ಲಿ ಎಷ್ಟು ಚೆನ್ನಾಗಿ ಆ ಮರದಲ್ಲಿ ಒಂದು ಹಾವು ಮತ್ತು 2 ವ್ಯಕ್ತಿಗಳಿದ್ದಾರೆ. ಅವ್ರನ್ನ ಬೈಬಲಲ್ಲಿ ನಾವು ನೋಡೋದಾದರೆ ಆದಮ್ ಮತ್ತು ಅವ್ವಳು ಅಂತ ಕರೀತಾರೆ. ಸೊ ನಾವು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ರೈಟ್ ಸೈಡಲ್ಲಿ ನೋಡುವಾಗ ಇದೊಂದು ಗುಹೆ ಥರ ಇದೆ. ಇದನ್ನು ಬಂದು ಪ್ರಾರ್ಥನಾ ಮಂದಿರ ಅಂತ ಕರೀತಾರೆ. ಸೊ ನಾವು ಅವತ್ತು ಹೋಗಿದ್ದಾಗ ಅದು ಕ್ಲೋಸ್ ಆಗಿತ್ತು, ಹಾಗಾಗಿ ನಾವು ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀವಿ, ಅದು ಬಂದು ಯೇಸುಸ್ವಾಮಿ ಅವರೊಂದು ಕುಷ್ಠರೋಗಿನ ಗುಣ ಮಾಡ್ತಾ ಇರೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಇಲ್ಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಈ ಚರ್ಚ್ ಒಳಗಡೆ ಹೋಗುವಂಥ ಸಮಯ. ಬನ್ನಿ ಚರ್ಚ್ ಒಳಗಡೆ ಹೇಗೆಲ್ಲ ಇದೆ, ಯಾವ ರೀತಿಯಾಗಿ ಒಂದು ಚರ್ಚ್ನ ಕೆತ್ತನೆ ಮಾಡಿದ್ದಾರೆ ಅಂತ ನೋಡೋಣ. ಮತ್ತು ಈ ಚರ್ಚ್ ಬಗ್ಗೆ ಸ್ವಲ್ಪ ಇತಿಹಾಸನ ತಿಳ್ಕೊತಾ ಬರೋಣ. ನೋಡಿ, ಈ ಚರ್ಚ್ ಒಳಗಡೆ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಈ ಚರ್ಚ್ ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಲ್ಲಿ ಗಿಫ್ಟ್ ಬಾಕ್ಸ್ಗಳು, ಸ್ಟಾರ್ಸ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮತ್ತು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಟೂರಿಸ್ಟ್ಗಳು ಬಂದಿದ್ದಾರೆ, ಕೂತಿದ್ದಾರೆ ಚರ್ಚ್ ಒಳಗಡೆ. ಚರ್ಚ್ ಅಂದರೆ ಯಾರಿಗಿಷ್ಟ ಇಷ್ಟ ಇರಲ್ಲ ಹೇಳಿ. ಅಲ್ಲೊಂದು ಕೂತ್ಕೊಂಡ್ರೆ ಒಂದು ನೆಮ್ಮದಿ, ಒಂದು ಪೀಸ್ಫುಲ್ ಆಗಿರುತ್ತೆ ಅಂತ ತುಂಬ ಜನ ಒಳಗಡೆ ಬಂದು ಕೂತ್ಕೊಂಡು, ಕೆಲವರೆಲ್ಲ ಬಂದು ಪ್ರೇಯರ್ ಮಾಡ್ತಾಯಿದ್ರು, ಕೆಲವರು ಫೋಟೋಸ್ ತಗೊತಾ ಇದ್ರು. ಈ ಚರ್ಚ್ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇದು ಗೋತಿಕ್ ಶೈಲಿಯ
ಅದ್ಭುತ ರಚನೆಯಾಗಿರುತ್ತೆ ಮತ್ತು ಇದನ್ನು ಜರ್ಮನಿಯ ಕೊಲೋನ್ ಕ್ಯಾಥೆಡ್ರಲ್ನಿಂದ ಪ್ರೇರಿತವಾಗಿದೆ ಅಂತ ಕೂಡ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ. ಅಲ್ಲಿ ಒಳಗಡೆ ನೋಡ್ಬೋದು ಆ ಸ್ಟ್ಯಾಚುಗಳೆಲ್ಲ ಎಷ್ಟು ಕ್ಲೀನಾಗಿ ಕೆತ್ತನೆ ಮಾಡಿದ್ದಾರೆ, ಅಲ್ಲೆಲ್ಲ ಬಲ್ಪ್ಗಳು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ನೋಡೋಕೆ 2 ಕಣ್ಣು ಸಾಲದಪ್ಪ. ಈ ಚರ್ಚ್ ಒಳಗಡೆ ಒಂದು ರಹಸ್ಯವಾದ ದಾರಿ ಕೂಡ ಇದೆ ನೋಡಿ, ಸುರಂಗ ಅಂತ ಎಲ್ಲ ಬರೆದಿದೆ. ಬನ್ನಿ ಈ ಸುರಂಗದ ಒಳಗಡೆ ಹೋಗಿ ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ. ನಮ್ಮ ಭಾವ ಹೋಗ್ತಾ ಇದ್ದಾರೆ, ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ಫೋನ್ ಯೂಸ್ ಮಾಡಿಸಲ್ಲ, ಬಟ್ ಈ ಟೈಮಲ್ಲಿ ಏನೋ ಸ್ವಲ್ಪ ಫ್ರೀ ಬಿಟ್ಟಿದ್ರು ಮೊಬೈಲೆಲ್ಲ ಯೂಸ್ ಮಾಡೋಕ್ಕೆ, ಫೋಟೋಸ್ ತೊಗೊಳಕ್ಕೆಲ್ಲ. ಈ ಸುರಂಗದ ಒಳಗಡೆ ಕೂಡ 1-2 ಸ್ಟ್ಯಾಚುಗಳಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟೋ ಜನ ನಿಂತಿದ್ದಾರೆ, ಅಲ್ಲಿ ಫೋಟೋಸ್ ತೆಗಿತಾ ಇದ್ದಾರೆ, ವೀಡಿಯೋಸ್ ತೆಗಿತಾ ಇದ್ದಾರೆ. ಆ ಸ್ಟ್ಯಾಚು ಹತ್ರ ಕೆಲವರು ಅವ್ರ ಕೈಯಲ್ಲಿ ಇದ್ದಷ್ಟು ಕಾಣಿಕೆನ ಆ ಸ್ಟ್ಯಾಚು ಹತ್ರ ಹಾಕಿ ಹೋಗ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರೇಯರ್ ಮಾಡಿ ಹೋಗ್ತಾರೆ. ಸೊ ನಾವಿಲ್ಲಿ ನೋಡ್ತಿರ್ಬೋದು ಅಲ್ಲೊಂದು ಸ್ಟ್ಯಾಚು ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ರೈಟ್ ಸೈಡ್ ಬಂದು ಒಂದು ಸುರಂಗ ಇನ್ನೂ ಒಂದು ಇದೆ. ಇಲ್ಲಿ ಆ ಗೋಡೆಗಳ ಮೇಲೆ ಬರೆಯಲ್ಪಟ್ಟಿರೋದು ಎಲ್ಲ ಈ ಚರ್ಚಿನಲ್ಲಿ ಸೇವೆ ಮಾಡಿರುವಂಥವ್ರ ಹೆಸರುಗಳು ಮತ್ತು ಈ ಚರ್ಚಿಗಾಗಿ ಹೆಲ್ಪ್ ಮಾಡಿರೋವಂಥ ಹೆಸರುಗಳು ಈ ಒಂದು ಗೋಡೆಗಳಲ್ಲಿ ಬರೆಯಲ್ಪಟ್ಟಿದೆ. ನಾವು ಮೇಲ್ಗಡೆ ನೋಡ್ತಿರ್ಬೋದು, ಇದು ಎಷ್ಟು ಹಳೇದು ಸುರಂಗ ಅಂತ ಅಂದರೆ ಅಲ್ಲಿ ಮೇಲ್ಗಡೆ ಎಲ್ಲ ಗೋಡೆ ಎಲ್ಲ ಕಿತ್ತೋಗಿದೆ, ಅಷ್ಟು ಹಳೇ ಸುರಂಗ. ನಮ್ಮ ಭಾವ ಎಲ್ಲ ನೋಡಿಕೊಂಡು ಓದ್ಕೊಂಡು ಹೋಗ್ತಿದ್ದಾರೆ. ನಮಗಂತೂ ಅಲ್ಲಿರೋ ಹೆಸರುಗಳೆಲ್ಲ ಅಷ್ಟು ನೀಟಾಗಿ ಓದಕ್ಕೆ ಬರಲಿಲ್ಲ, ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಈ ಸುರಂಗದ ಒಳಗಡೆನೆ ನಡ್ಕೊಂಡು ಹೋದರೆ ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆ, ನಾವು ಹೊರಗಡೆ ಕೂಡ ಔಟ್ಸೈಡ್ ಕೂಡ ಹೋಗ್ಬೋದು. ಮತ್ತು ಮೆಟ್ಲ ಹತ್ರ ರೈಟ್ ಸೈಡ್ ಕೂಡ ಇನ್ನೂ ಒಂದು ಸ್ಟ್ಯಾಚು ಇದೆ, ಆ ಸ್ಟ್ಯಾಚು ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನೋಡಿ, ಆ ಸ್ಟ್ಯಾಚು ಎಷ್ಟು ಕ್ಲೀನಾಗಿ ಕೆತ್ತನೆ ಮಾಡಿದ್ದಾರೆ, ಅಲ್ಲಿ ಫೋಟೋಸ್ಗಳಿದೆ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಒಂದು ಸಾರಿ ಮೈಸೂರು ಚರ್ಚನ್ನ ವಿಸಿಟ್ ಮಾಡಿ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ. ಬಾಯ್.